ನೋಡು ನೈನಿ, ನಾನೀಗಾಗಲೇ ಹೇಳಿದ್ದೀನಿ, ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ. ನಡೆದಿರೋದನ್ನೆಲ್ಲ ನೋಡಿದ್ರೆ ತಪ್ಪು ನಿನ್ನ ಕಡೆನೇ ಇದೆ. ಹೂವನ್ನು ಬಿಸಾಕದೆ ನೀನೇ ಇಟ್ಕೊಂಡಿದ್ದು ತಪ್ಪು. ನೀನು ಮಾಡಿದ ತಪ್ಪೇನಂದ್ರೆ, ನಿನಗಷ್ಟು ಅನುಮಾನ ಬಂದಾಗಲೇ ಆ ಹೂವನ್ನು ಇಲ್ಲೇ ಇಟ್ಟು ನಮ್ಮನ್ನ ಇಲ್ಲಿಗೆ ಕರೆಸಿ ಟೆಸ್ಟ್ ಮಾಡೋಕ್ಕೆ ಹೇಳದೇ ಇರೋದು. ಫೈನಲ್ ಆಗಿ ಇವಾಗ ಏನ್ ವಿಷಯ? ನೈನಿ ಕೈಗೆ ಬೇಡಿ ಹಾಕಬೇಕು. ಅರೆಸ್ಟ್ ಮಾಡಿ. ಇದು ಅನ್ಯಾಯ. ಬಾವಾ, ನೀವಾದ್ರೂ ಹೇಳಿ, ಇವ್ರನ್ನ ತಡೀರಿ. ಮಾವ, ನೀವಾದ್ರೂ ಹೇಳಿ, ಈ ಅನ್ಯಾಯ ನಡೆದಿರೋ ಹಾಗೆ ತಡೀರಿ. ನೈನಿನ ತನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ತಾರೆ ಇನ್ಸ್ಪೆಕ್ಟರ್. ನೈನಿನ ಅರೆಸ್ಟ್ ಮಾಡಿದ್ರೆ ನಾವು ಏನು ಹೇಳಿ ಏನು ಉಪಯೋಗ? ಅವ್ರ ಡ್ಯೂಟಿ ಅವ್ರು ಮಾಡಲಿ. ನೈನಿನ ಹೊರಗಡೆ ಕರ್ಕೊಂಡು ಬರೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕರ್ಕೊಂಡು ನಡೀರಿ. ಅಯ್ಯೋ ನೈನಿ, ನಾನು ಮೊದಲೇ ಹೇಳಿದ್ದೆ ಒಂದೇ ದಿನದಲ್ಲಿ ನೀನು ಶಿಕ್ಷೆ ಅನುಭವಿಸ್ತೀಯ ಅಂತ. ಗೋ ಟು ಹೆಲ್. ನಿಂತ್ಕೊಳ್ಳಿ, 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 ನಿಂತ್ಕೊಳ್ಳಿ. ನಿಮ್ಮನ್ನ ಕಾಪಾಡಿದ ನೈನಿನ ದೇವತೆ ಅಂತ ನಂಬಿದ್ ನೀವೇ ಇವಾಗ ದೋಷಿ ಅಂತ ಹೇಗೆ ನಂಬ್ತೀರಾ ಇನ್ಸ್ಪೆಕ್ಟರ್? ಒಳ್ಳೆಯವರಾಗಿದ್ರು ಒಂದೊಂದ್ಸಲ ಸ್ವಾರ್ಥದಿಂದನೋ ದುರಾಸೆಯಿಂದನೋ ತಪ್ಪನ್ನು ಮಾಡ್ತಾರೆ ಮೇಡಮ್. ಅವಳಿಗೇನು ಅವಶ್ಯಕತೆ ಇದೆ ಹೇಳಿ? ನನಗೂ ಅಷ್ಟೇ. ನೈನಿನ ಅರೆಸ್ಟ್ ಮಾಡೋದ್ರಿಂದ ನನಗೆ ಬರೋವಂಥ ಲಾಭ ಏನೂ ಇಲ್ಲ. ನನ್ನ ಡ್ಯೂಟಿ ನಾನು ಮಾಡಬೇಕು. ಅದು ಹಾಗಲ್ಲ ಇನ್ಸ್ಪೆಕ್ಟರ್. ಪ್ಲೀಸ್ ಜಾಗ ಬಿಡಿ. ಆಹಾ, ನಾನು ಹೀಗೆ ನಿಂತ್ಕೋತೀನಿ. ನಮ್ಮ ನೈನಿನ್ ಕರ್ಕೊಂಡು ಹೋಗೋಕ್ ನಾನು ಬಿಡಲ್ಲ. ಕಾನ್ಸ್ಟೇಬಲ್ಸ್. ಎಸ್ ಸರ್. ಹಾಸಿನಿ,
ಏನ್ ಹಾಸಿನಿ, ತಡಿಯೋಕ್ಕಾಗ್ಲಿಲ್ಲ ಅಂತ ಫೀಲ್ ಆಗ್ತಿದ್ಯಾ? ನಿಮ್ ಮಾವನೇ ಏನು ಮಾಡಕ್ಕಾಗ್ದೆ ಕೈ ಚೆಲ್ಕೋತಿದ್ದಾರೆ. ಇನ್ನು ನೀನು ತಡೆದಿದ ತಕ್ಷಣ ಅವರು ನೈನಿನ ಅರೆಸ್ಟ್ ಮಾಡದೆ ಬಿಟ್ಬಿಡ್ತಾರೆ ಅನ್ಕೊಂಡ್ಯಾ? ಹಾಸಿನಿ, ಏನಾಗ್ಬೇಕು ಅಂತಿದ್ಯೋ ಅದೇ ಆಗತ್ತೆ. ಪಾಪ ನಯನಿ ಯಾವಾಗ್ಲೋ ಜೈಲಿಗೆ ಹೋಗ್ಬೇಕಿತ್ತು, ಆದ್ರೆ ಆ ಟೈಮು ಇವಾಗ ಬಂತು ಅಹಲ್ಯಕ್ಕ. ಇದು ಅವಳ ಹಣೆ ಬರದಲ್ಲಿ ಬರ್ದಿದ್ರು ಪಾಪ ಅವಳಿಗೆ ಓದಕ್ ಬರಲ್ವಲ್ಲ. ನಯನಿ ಅನ್ನೋ ವಿಶಾಲ ಹೃದಯದ ಹುಡುಗಿ ಎಲ್ಲೇ ಇದ್ರೂನು ಸುಖವಾಗಿರೋ ಹಾಗೆ ನೋಡ್ಕೋತಂದೆ. ಏನ್ ಬ್ರೋ ಅವಾಗಲೇ ಇದ್ದೆ, ಸ್ವಲ್ಪ ಹೊತ್ತು ಮಲಗ್ಬೋದಿತ್ತಲ್ಲ. ಇಲ್ಲ ವಿಕ್ರಾಂತ್, ಮನೆಗೆ ಹೋಗ್ಬೇಕು. ಏನಾಯ್ತು ಬ್ರೋ? ನನಗಿಲ್ಲಿ ಇರೋಕ್ಕಾಗ್ತಿಲ್ಲ. ಬ್ರೋ, ಡಾಕ್ಟರ್ ರೌಂಡ್ಸಿಗೆ ಬರ್ತಾ ಇದ್ದಾರೆ. 2 ದಿನ ಆದಮೇಲೆ ನಿನ್ನ ಡಿಸ್ಚಾರ್ಜ್ ಮಾಡ್ತಾರೆ. ವಿಕ್ರಾಂತ್, 2 ಮಿನಿಟ್ಸ್ ಕೂಡ ನಾನಿಲ್ಲಿರೋಕ್ಕಾಗಲ್ಲ. ವಿಕ್ರಾಂತ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ವಾಟ್ ಹ್ಯಾಪೆಂಡ್? ಡಾಕ್ಟರ್, ನನ್ನ ಇಮ್ಮಿಡಿಯೇಟ್ ಆಗಿ ಡಿಸ್ಚಾರ್ಜ್ ಮಾಡಿ, ಮನೆಗೆ ಹೋಗ್ಬಿಡ್ತೀನಿ ಪ್ಲೀಸ್. ಏನಾಯ್ತು ಮಿಸ್ಟರ್ ವಿಶಾಲ್? ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸರಿ ಹೋಗ್ತಿಲ್ವಾ ಅಥವಾ? ನೋ 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 ನೋ, ಹಾಗೇನೂ ಇಲ್ಲ ಡಾಕ್ಟರ್. ಯಾಕೋ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ. ಐ ವಾಂಟ್ ಟು ಲೀವ್ ರೈಟ್ ನೌ ಪ್ಲೀಸ್. ನೀವು ಅಟ್ಲೀಸ್ಟ್ 2 ಡೇಸ್ ಆದರೂ ರೆಸ್ಟ್ ತಗೋಬೇಕು. ಡಾಕ್ಟರ್, ಮನೇಲಿದ್ರೆ ನಾನು ಕಂಫರ್ಟಬಲ್ ಆಗಿರ್ತೀನಿ. ಪ್ಲೀಸ್ ಡಾಕ್ಟರ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಓಕೆ. ನಾನು ಕೆಲವು ಮೆಡಿಸಿನ್ಸ್ ಕೊಡ್ತೀನಿ, ಮರೀದೆ ಅದನ್ನು ತಗೊಳ್ಳಿ. ಶ್ಯೂರ್, ಥ್ಯಾಂಕ್ ಯು. ನರ್ಸ್, ವಿಕ್ರಾಂತ್, ತಲೆಗೆ ಸರ್ಜರಿ ಆಗಿದೆ. ಇದ್ದಕ್ಕಿದ್ದಾಗೆ ಕೋಪ ಬರುತ್ತೆ. ಈ ಥರನೇ ಡಿಸಿಷನ್ಸ್ ತಗೋತಾರೆ. ನಥಿಂಗ್ ಟು ವರಿ, ಬಟ್ ತುಂಬ ಹುಷಾರಾಗಿರಬೇಕು. ಎಸ್ ಡಾಕ್ಟರ್, ಥ್ಯಾಂಕ್ ಯು. ನನ್ನ ಮೇಲೆ ನಿನಗೆ ಕೋಪ ಇದೆ ಅಲ್ವಮ್ಮ? ಸುಧಾಕ ಮಾತ್ರ ಅಲ್ಲ, ನೀನು ನನ್ನ ತಂಗಿ ಇದ್ದ ಹಾಗೆ ಅಂತ ಹೇಳಿದ್ರಿ ಅಲ್ವಣ್ಣ. ಈ ತಂಗಿ ಅಣ್ಣನ ಕೈಗೆ ರಾಖಿ ಕಟ್ಟೋಕ್ಕೂ ಮೊದಲೇ ನನ್ನ ಕೈಗೆ ಬೇಡಿ ಹಾಕಿದಿರಲ್ಲ ಅಣ್ಣ. ಈ ಪಟ್ಟಣದಲ್ಲಿ ಗೊತ್ತಿರೋರು ಯಾರೂ ಇಲ್ದಿದ್ದಕ್ಕೆ ತಂಗಿ ಅಂತ ಬಾಯಿ ತುಂಬ ಕರೆಯೋ ಅಣ್ಣ ಸಿಕ್ಕಿದ್ದಾರೆ ಅಂತ ಸಂಭ್ರಮ ಪಟ್ಟೆ. ಹಬ್ಬ ಬಂದ್ರೆ ಮನೆಗೆ ಕರ್ಕೊಂಡು ಹೋಗೋ ಅಣ್ಣಂದ್ರಿರ್ತಾರೆ, ಆದ್ರೆ ಜೈಲಿಗೆ ಕರ್ಕೊಂಡು ಹೋಗೋ ಅಣ್ಣಂದ್ರು ಇರ್ತಾರ ಅಣ್ಣ? ಹಾಗೆಲ್ಲ ಮಾತಾಡ್ಬೇಡಮ್ಮ. ನೀನು ಮಾತಾಡೋ ಒಂದೊಂದು ಮಾತು ನನ್ನ ಮನಸ್ಸನ್ನ ಚುಚ್ಚುತ್ತೆ.
ಈ ತಂಗಿನ ಯಾಕೆ ನಂಬಲಿಲ್ಲ ಅಣ್ಣ? ನಿನ್ನ ನಂಬ್ತೀನಮ್ಮ, ಆದರೆ ಸಾಕ್ಷ್ಯಾಧಾರಗಳು ನಿನ್ನ ಕಡೆನೇ ಬೆರಳು ಮಾಡ್ತಿದೆ. ನೀನು ನಿರಪರಾಧಿ ಅಂತ ಹೇಗೆ ನಿರೂಪಿಸ್ಕೊಂತೀಯೋ ಅದ್ರ ಬಗ್ಗೆ ಯೋಚಿಸು. ನಾನೇನು ಸಾಬೀತುಪಡಿಸಕ್ಕಾಗ್ಲಿಲ್ಲ ಅಣ್ಣ. ನನ್ನ ಹತ್ರ ಯಾವ ಸಾಕ್ಷಿಗಳು ಕೂಡ ಇಲ್ಲ. ವಿಶಾಲ್ ಯಜಮಾನ್ರೆ ನನ್ನ ಗಂಡ. ನಾನು ಯಾವುದೇ ರೀತಿಯ ಅಪರಾಧ ಮಾಡಿಲ್ಲ ಅಂತ ನಂಬಿ ನನ್ನ ಜೊತೆಲೇ ಇರ್ತಾರೆ ಅನ್ಕೊಂಡಿದ್ದೀನಿ. ಯಜಮಾನ್ರು ವಿಶಾಲ್ ಅವರ ಈ ಟೈಮಲ್ಲಿ ಅವ್ರು ಇಲ್ಲಿ ಯಾಕೆ ಇರ್ತಾರಮ್ಮ? ಹಾಸ್ಪಿಟ್ಲಲ್ಲಿ ಇರ್ತಾರಲ್ವಾ? ಇಲ್ಲ ಅಣ್ಣ. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ! ನೈನಿ, ಏನಾಯ್ತು ನೈನಿ? ಯಜಮಾನ್ರೆ, 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 ಯಜಮಾನ್ರೆ! ನೀನು ಯಾರನ್ನೋ ಅನ್ಕೊಂಡು ಓಡೋಗ್ತಾ ಇದೀಯಾ? ನಿಂತ್ಕೊಳ್ಳಮ್ಮ, ನಿಂತ್ಕೋ. ನೈನಿ, ನಿಂತ್ಕೋ. ಯಜಮಾನ್ರೆ! ವಿಕ್ರಾಂತ್, ಏನಾಯ್ತು? ಏನಿಲ್ಲ ಬ್ರೋ, 1 ಸೆಕೆಂಡ್. ಎಲ್ಲೋಗ್ತಾ ಇದೆಯಾ ನೈನಿ? ನಿಂತ್ಕೋ. ನೈನಿ, ಯಜಮಾನ್ರೆ! ನೈನಿ, ನೈನಿ, ಯಜಮಾನ್ರೆ! ನೈನಿ, ನೈನಿ. ಪೊಲೀಸ್ನವರಿಂದ ತಪ್ಪಿಸ್ಕೊಂಡ್ರೆ ಅದು ತಪ್ಪಾಗತ್ತೆ. ನೀನೇ ತೊಂದರೆಯಲ್ಲಿ ಸಿಕ್ಕಾಕೊಂತೀಯ. ಬಾ, ಗಾಡಿ ಹತ್ತು. ಬಾ ಬಾ. ಒಂದ್ಸಲ ಮಾತಾಡಕ್ ಬಿಡಿ. ಒಂದ್ಸಲ ಯಜಮಾನ್ರ ಹತ್ರ ಮಾತಾಡಕ್ ಬಿಡಿ ಅಣ್ಣ. ನಡಿ. ಯು ಆರ್ ಜೀನಿಯಸ್ ಜೆಸ್ಸಿ. ಎಲ್ಲಿ ಏನು ಮಾಡಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ನಿನ್ಗಿಂತ ದೊಡ್ಡವನಾಗಿದ್ರು ನಿನ್ನಿಂದ ಕಲಿಯೋದಕ್ಕೆ ನನಗೆ ಸಾಕಷ್ಟಿದೆ. ನಿಂತೋಗಿರೋ ಮದುವೆ ಮತ್ತೆ ನಾವು ಅನ್ಕೊಂಡ ಹಾಗೆ ನಡಿಬೇಕು ಅಂದರೆ ನೈನಿ ದೂರ ಆಗಬೇಕು ಅಂತ ಅರ್ಥ ಆಯ್ತು ಬ್ರೋ. ಆರ್ಚಿಡ್ ಫ್ಲವರ್ಸಲ್ಲಿ ಪಾಯ್ಸನ್ ಇರೋದು ಪ್ರೂವ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಭಾವನ್ ಸಹಾಯನ ಅವಳು ಕೇಳಿದ್ಲು. ಅವನಿಂದನೇ ನೈನಿನ ಅರೆಸ್ಟ್ ಮಾಡಿಸಿದ್ರೆ ಆ ಕಿಕ್ಕೇ ಬೇರೆ ಅಂತ ನಾನು ಹೀಗೆ ಸ್ಕೆಚ್ ಹಾಕ್ದೆ. ಬಲೆಗೆ ಬಿದ್ಲು. ಅಯ್ಯೋ, ಏನದು ಗುಸುಗುಸು ಪಿಸು ಪಿಸು? ನಾವು ಚೆನ್ನಾಗಿ ಹಲ್ಲುಚ್ಚಿದೀವಿ, ಹಿ ಹಿ ಅಂತ ನಾವು ನಗ್ಬೋದು. ಸುಮ್ಮನೆ ನಕ್ರೆ ಹುಚ್ಚು ಅಂತಾರೆ. ನಾವು ಖುಷಿಯಲ್ಲಿ ನಗ್ತಾ ಇದ್ದೀವಿ. ಅದೇನು ಅಂತ ನಮ್ಮ ಹತ್ರನೂ ಹೇಳ್ಬೋದಲ್ವಾ? ನೀವು ಅಭಿಮಾನ ಬೆಳೆಸ್ಕೊಂಡಿದ್ದೀರಲ್ಲ ಆಂಟಿ, ಆ ಕೆಲಸದವಳು ಅದೇ ನಿಮಗೆ ಬೇಕಾದವಳು. ನೈನಿ ಜೈಲಿಗೆ ಹೋದ್ಲು ಅನ್ನೋ ಸಂಭ್ರಮನ ನನ್ನ ತಂಗಿ ಹಂಚ್ಕೋತಿದ್ಲು ಅಷ್ಟೇ.
ಹಬ್ಬ ಸ್ವೀಟ್ ಹಂಚೋದು, ಕೇಕ್ ಕಟ್ ಮಾಡೋದು, ಇನ್ನೂ ಇಂಥದ್ದೇನಾದ್ರೂ ಇದೆಯಾ? ನೀವೋ ನಿಮ್ ಹುಚ್ಚು ಸಂತೋಷನೋ. ಯಾಕೆ ನಾವು ಹ್ಯಾಪಿಯಾಗಿದ್ರೆ ಅಸೂಯೆ ಆಗ್ತಿದೆಯಾ? ಹಸು ಏನೂ ಅಲ್ಲ, ಬದನೆಕಾಯೂ ಅಲ್ಲ. ಚಿಕ್ಕತ್ತೆ, ಒಂದ್ಸಲ ಇವ್ರಿಗೆ ಅರ್ಥ ಆಗೋಕೆ ಹೇಳಿ. ನೋಡು ಜಾಸ್ಮಿನ್, ನೀನು ಕೆಟ್ಟವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಓ ಗ್ರೇಟ್. ಆದರೆ ನೀನು ಅಂದ್ಕೊಂಡಿದ್ದೇನೂ ನಡೆಯಲ್ಲ. ನಯನಿಗೆ ನೀನು ಯಾವ ರೀತಿಯಲ್ಲೂ ಕೆಟ್ಟದ್ದು ಮಾಡೋಕ್ಕಾಗಲ್ಲ. ಏನು ಬ್ರೋ ಇವ್ರು ಹೇಳ್ತಿರೋದು? ನೈನಿನ ಆಲ್ರೆಡಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರೆ ಇನ್ನೂ ನಾವೇನು ಮಾಡೇ ಇಲ್ಲ ಅಂತಿದ್ದಾರೆ. ಇನ್ನೂ ಭ್ರಮೇಲೆ ಬದುಕ್ತಿದ್ದಾರಾ? ತಪ್ಪು ಮಾಡಿದ್ಲು, ಜೈಲಿಗೆ ಹೋದ್ಲು, ದಟ್ಸ್ ಆಲ್. ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಅನುಭವಿಸ್ತಾರೆ. ಇನ್ಸ್ಪೆಕ್ಟರ್ ನಿನಗೆ ಗೊತ್ತು ಅಂತ ಈ ರೀತಿ ಹಾರಾಡೋ ಅವಶ್ಯಕತೆ ಇಲ್ಲ. ನಮಗೆ ಯಾವ ರೀತಿ ಸ್ವಾರ್ಥನೂ ಇಲ್ಲ. ನೈನಿ ಜೀವನ ಜೈಲ್ ಪಾಲಾಯ್ತು ಅಂತ ನಮಗೂ ಒಂಚೂರು ನೋವಿದೆ. ಆಹಾ, ಆದರೆ ನಮಗೆ ಮದುವೆಯಲ್ಲಿ ಅವಮಾನ ಮಾಡಿದ್ದಕ್ಕೆ ತಕ್ಷಾಸ್ತಿ ಆಯಿತು ಅಂತ ಸಂತೋಷನೂ ಇದೆ. ಇನ್ನು ನೀವು ನೈನಿ ಜೊತೆ ಕಳೆದಿರೋ ಸ್ವೀಟ್ ಮೆಮೊರೀಸ್ನ ಶೇರ್ ಮಾಡ್ಕೊಳ್ಳೋದೊಂದೇ ಉಳಿದಿರೋದು. ಲುಕ್ ಆಟ್ ಮೀ. ನೈನಿ ಪೂರ್ತಿ ಹೆಸರು ತ್ರಿನೈನಿ. 3 ಅಂದ್ರೆ ತ್ರಿಮೂರ್ತಿಗಳು. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಕಣ್ರೆಪ್ಪೆ ತರ ನೋಡ್ಕೊಳ್ಳೋ ಹೆಣ್ಮಗು ಯಾರಪ್ಪ ಅಂತಂದ್ರೆ ಅದು ತ್ರಿನೈನಿ. ಈಗ 3 ದೇವರು ಈ ಭೂಲೋಕಕ್ಕೆ ಬಂದು ನೈನಿನ ಕಾಪಾಡ್ತಾರೆ ಅಂತನಾ? ಅಯ್ಯೋ, ನಿನ್ ಮೇಕಪ್ ಕಿಟ್ಟಲ್ಲಿ ನನ್ ಪೌಡರ್ ಡಬ್ಬ. ನಿಂಗೆ ಇಷ್ಟು ಅರ್ಥ ಆಗ್ಲಿಲ್ವಾ? ಹಾ, ನೈನಿನ ಕಣ್ರೆಪ್ಪೆ ತರ ನೋಡ್ಕೊಳ್ಳೋದು ಆ ದೇವ್ರಾದ್ರೆ ಕಣ್ಮುಂದನೇ ಇರ್ಬೇಕು ಅಂತ ಅನ್ಕೊಳ್ಳೋದು ಗಂಡ ಅಂದ್ರೆ ನಮ್ ವಿಶಾಲ್. ಒಂದೇ ಸಲ ವಿಶಾಲ್ ಹಾಸ್ಪಿಟ್ಲಿಂದ ಮನೆಗ್ ಬರ್ತಿದ್ದ ಹಾಗೇನೆ ಕಾದಿದೆ ನಿಮ್ಗೆ ಮಾರಿ ಹಬ್ಬ. ಯಾರೇ ಬಂದ್ರು ನೈನಿನ ಬಿಡ್ಸೋಕ್ಕಾಗಲ್ಲ. ಮರ್ಡರ್ ಅಟೆಂಪ್ಟ್ ಕೇಸ್ ಬುಕ್ ಮಾಡ್ತಾರೆ. ಅವಳನ್ನ ಬಿಡ್ತಾರೆ ಅನ್ಕೊಳ್ಳೋದು ನಿಮ್ ಭ್ರಮೆ, ಊಹೆ, ಯೋಚನೆ, ಆಸೆ. ದೋಸೆ, ಪೂರಿ, ವಡೆ, ಇಡ್ಲಿ, ಸಾಂಬಾರ್ ಇದ್ಯಾವುದು ಬೇಡ್ವಾ? ನಡೆದಿರೋದು ಮಾತ್ರ ನಿನಗೆ ಗೊತ್ತಿದೆ. ಮುಂದೆ ಏನ್ ನಡೆಯುತ್ತೆ ಅಂತ ನಮಗ್ ಗೊತ್ತು. ಮುಂದೆ ಬರೋ ನಡೆಯಬೇಕಾಗಿರೋ ರಮಣೀಯ ರಸಭರಿತ ದೃಶ್ಯ ಏನು ಅಂತ ನೀವು ನಿಮ್ ಪರ್ದೆ ಮೇಲೆ ನೋಡಿ. ಏನು ಹಾಸಿನಿ ಸಿಸ್ಟರ್, ಆಗ್ಲೇ ನೈನಿನ ಅರೆಸ್ಟ್ ಮಾಡಬೇಕಾದ್ರೆ ತುಂಬ ಬೇಜಾರಾಗಿದ್ರಿ. ಅಷ್ಟರಲ್ಲೇ ಇಷ್ಟೊಂದು ಕಾನ್ಫಿಡೆನ್ಸ್ ಬಂತಾ? ಹೀರೋ ಹೀರೋಯಿನ್ ಇಲ್ದೆ ಎಷ್ಟು ಸೀನ್ ಅಂತ ವರ್ಕೌಟ್ ಮಾಡ್ತೀರಾ ಜಶ್ವಂತ್ ಅವ್ರೆ? ಅರ್ಥ ಆಗ್ಲಿಲ್ಲ. ಅದು ನಿನ್ ತಂಗಿಗೆ ಅರ್ಥ ಆಗಿದೆ, ಅವಳ ಹತ್ರನೇ ಕೇಳು. ಬಾ ಹಾಸಿನಿ. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್, ಟಾಟಾ. ಬನ್ನಿ ಚಿಕ್ಕತ್ತೆ. ವಿಜಯ್ ಸರ್, ಹ್ಯಾಂಡ್ ಕಪ್ಸನ್ನ ತೆಗೆದು ಲಾಕಪ್ ಕರ್ಕೊಂಡೋಗು. ಪಾಪ ಸರ್. ಪಾಪನ ಮಾಡ್ತಾ ಇದೀವಿ ಅಂತ ನನಗೂ ಗೊತ್ತು.
ಆದರೆ ಅದಕ್ಕೂ ಮೊದಲು ಡ್ಯೂಟಿನ ಮಾಡಬೇಕು. ಓಕೆ ಸರ್. ಏನ್ ಮಾಡಿ ಬಂದಿದ್ಯಾ? ಮನೆಯಿಂದ ಬಂದಿದ್ದೀನಿ ಅಕ್ಕ. ಫಂಕ್ಷನ್ಗೆ ಬಂದಿದ್ಯಾ? ಮನೆಯಿಂದ ಬಂದಿದ್ದೀನಿ ಅಂತಿದ್ಯಾ? ಏನ್ ತಪ್ಪು ಮಾಡಿ ಬಂದಿದ್ಯಾ ಅದನ್ನ ಹೇಳು. ನಾನು ಯಾವ ತಪ್ಪು ಮಾಡಿಲ್ಲ ಅಕ್ಕ. ಅಬ್ಬಾ, ನಮ್ ಕಿವಿಲ ಯಾರು ಹೂ ಉಡ್ಬೇಕು ಅಂತಿದ್ಯಾ? ಇದೇನ್ ದೇವಸ್ಥಾನನ ಸುಮ್ನೆ ಬಂದೋಗಕ್ಕೆ? ಮದ್ವೆ ಆಗಿದ್ಯಾ ನಿನ್ಗೆ? ಆಗಿದ್ದಿದ್ರೆ ನಿನ್ ಗಂಡ ನೀನ ಸ್ಟೇಷನ್ಗೆ ಬರಕ್ ಬಿಡ್ತಿರ್ಲಿಲ್ವಲ್ಲ? ನಾನಿಲ್ಲಿ ಬಂದಿರೋದು ಯಜಮಾನ್ರಿಗೆ ಗೊತ್ತಿಲ್ಲ ಅಕ್ಕ. ಯಜಮಾನನ? ನನ್ನ ಗಂಡ ಗೊತ್ತಿಲ್ದೆ ಹೇಗಿರ್ತಾನೆ? ಹೋಗ್ಲಿ, ಗೊತ್ತಾದ್ರೆ ನೀನನ್ ಬಿಡಿಸ್ಕೊಳಕ್ ಬರ್ತಾನಾ? ಇಲ್ಲ ನೀನು ಮದ್ವೆ ಆಗಿದೆ ಅಂತ ಸುಮ್ನೆ ಕತೆ ಕಟ್ತಿದ್ಯಾ? ಹೌದು, ಈಗ ತಾಳಿ ಕೂಡ ಫ್ಯಾಷನ್ಗೆ ಹಾಕೊಳ್ಳೋ ಕೇಳ್ಗಾಲ ಬಂದಿದೆ. ನಾನು ಹಾಗಲ್ಲ ಅಕ್ಕ. ನನ್ನ ಗಂಡ ಚೆನ್ನಾಗಿ ಸಂತೋಷವಾಗಿ ಸುಖವಾಗಿರ್ಬೇಕು ಅಂತ ಈ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಹಣೆಯಲ್ಲಿ ಕುಂಕುಮ ಇಟ್ಕೊಂಡಿದ್ದೀನಿ. ಆಸ್ಪತ್ರೆಯಲ್ಲಿರೋ ನನ್ನ ಗಂಡ ನನಗೋಸ್ಕರ ಬರಬೇಕು ಅಂದರೆ ಅವ್ರಿಗೆ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗಬೇಕಲ್ವಾ ಅಕ್ಕ? ಐ ಆಮ್ ಓಕೆ ಕಣ. ಇಟ್ಸ್ ಓಕೆ ಬ್ರೋ, ಬನ್ನಿ. ವಿಶಾಲ್ ಬಂದ ಅನ್ಸತ್ತೆ. ಚಿಕ್ಕತ್ತೆ, ವಿಶಾಲ್ ಬಂದಿದ್ದಾನೆ, ಬೇಗ ಬನ್ನಿ. ವಿಕ್ರಾಂತ್ ಕರ್ಕೊಂಡು ಬಂದಿದ್ದಾನೆ. ಚಿಕ್ಕತ್ತೆ, ನಡೆದಿದ್ದೆಲ್ಲ ಹೇಳಿದ್ರೆ ಬೇಗ ಹೋಗಿ ನೈನಿನ ಕರ್ಕೊಂಡು ಬಂದ್ಬಿಡ್ತಾನೆ. ಬೇಗ ಬನ್ನಿ. ಏ ಹಾಸಿನಿ, ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿನ್ಗೆ? ವಿಶಾಲ್ಗೆ ಸರ್ಜರಿ ಆಗಿದೆ, ಅದು ಕೈಗೋ ಕಾಲ್ಗೋ ಅಲ್ಲ, ತಲೆಗೆ. ನೀನೀಗ ನಯನಿ ಅರೆಸ್ಟ್ ಆಗಿರೋ ವಿಷಯನ ಹೇಳ್ದೆ ಅಂತ ಇಟ್ಕೋ, ಅವನಿಗೆ ಟೆನ್ಷನ್ ಆಗಲ್ವಾ? ಆ ಟೆನ್ಷನ್ ಅಲ್ಲಿ ನರಗಳಿಗೆ ತೊಂದರೆ ಆಗಿ ಅದರಿಂದ BP ಎಲ್ಲ ರೈಸ್ ಆಗಿ ಹಾರ್ಟ್ ಮೇಲೆ ಪ್ರೆಷರ್ ಬಿದ್ದು ನಡಿಬಾರ್ದೇನಾದ್ರೂ ನಡೆದ್ರೆ ಆಗ ನಿನ್ನೆ ಬೈತಾರೆ ಹುಚ್ಚುಡುಕಿ. ಹೇಳ್ದೆ ಹೋದ್ರೆ ವಿಶಾಲಿಗೆ ವಿಷಯ ಹೇಗೆ ಗೊತ್ತಾಗತ್ತೆ ಮಾವ? ಇವಾಗಲೇ ಹೇಳದೇ ಇರೋದು ಒಳ್ಳೇದಮ್ಮ. ಯು ಆರ್ ರೈಟ್ ಅಂಕಲ್. ಕೆಲವು ಪೇಷಂಟ್ಸ್ಗೆ ಶಾಕ್ ಆಗಿ ಅಪಾಯ ಆಗಿರೋದು ಉಂಟು. ವಿಶಾಲ್ ಆಗ್ಲೇ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಅಂತ ಕೆಲವರಿಗೆ ತುಂಬಾ ಶಾಕ್ ಆಗಿದೆ ಅನ್ಸುತ್ತೆ.
ಹಾಸ್ಪಿಟಲಿಂದ ಬಂದ ತಕ್ಷಣ ಅದೇನೋ ದೃಷ್ಟಿ ಅಂತ ತೆಗಿತಾರಲ್ವಾ, ಯಾಕೆ ಯಾರು ಹೊರಗೆ ಬರಲಿಲ್ಲ? ಅಮೆರಿಕ ಅಳಿಯಂಗೆ ಮದುವೆಲಿ ದೃಷ್ಟಿಯಾಗಿ ಈ ತರ ಆಯ್ತು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ ವಿಕ್ರಾಂತ್. ಅಷ್ಟೇ ಅಲ್ವಾ ಅಕ್ಕ? ದೃಷ್ಟಿ ತೆಗಿಬೇಕು ಅಂದ್ರೆ ಯಾರಾದ್ರೂ ಒಬ್ರು ಸರ್ವೆಂಟ್ ಬರ್ಬೇಕು ಅಲ್ವಾ? ನೈನಿ ಬರಲ್ವಾ? ಅಂದ್ರೆ ಅವಳು ಸರ್ವೆಂಟ್ ಅಂತ ನೀನು ಒಪ್ಕೊಂಡ ಹಾಗೆ ಅಲ್ವಾ ವೇಶ್? ಅತ್ತೆ, ನೀವೆಲ್ಲರೂ ಇಲ್ಲೇ ಇದ್ದೀರಲ್ವಾ, ಅದಕ್ಕೆ ನೈನಿ ಕಿಚನಲ್ಲಿದ್ದಾಳೆ ಅನ್ಕೊಂಡೆ ಅಷ್ಟೇನೆ. ಕಿಚನಲ್ಲಿ ಇಲ್ಲ ವಿಶಾಲ್, ಇಲ್ಲ. ವಿಶಾಲ್, ಈಗಷ್ಟೇ ಬಂದಿದೀಯಾ? ಹೋಗಿ ರೆಸ್ಟ್ ತಗೋ. ಹೋಗ್ತೀನಿ ಡ್ಯಾಡ್. ನಾನು ಮನೆಗೆ ಬರದೆ ಹಾಸ್ಪಿಟ್ಲಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಿದೆ. ಯಾಕೋ ಹಾಗಂತಿದ್ಯಾ? ಅಲ್ದಿದ್ರೆ ಇನ್ನೇನು ಡ್ಯಾಡ್, ನಾನು ಹುಷಾರಾಗಿ ಮನೆಗೆ ಬಂದಿದ್ದೀನಿ ಅನ್ನೋ ಸಂತೋಷ ಯಾರ ಮುಖದಲ್ಲೂ ಕಾಣಿಸ್ತಿಲ್ಲ. ಅತ್ತಿಗೆ ಚಿಕ್ಕಮ್ಮನ ಮುಖದಲ್ಲಿ ನಗುನೇ ಕಾಣಿಸ್ತಿಲ್ಲ. ಅಮ್ಮ ಪರಶುರಾಮ ಮಾವ ನಗ್ಲೇಬಾರ್ದು ಅಂತ ಅನ್ಕೊಂಡಿದ್ದಾರೇನೋ. ಏನ್ ನಡೀತು? Nothing Vishal, nothing Vishal, nothing Vishal, nothing Vishal. I'm here, I'm fate. I rise, you fall. I'm one, I'm all. ನೈನಿ, ಪ್ರಸಾದ ತಗೊಮ್ಮ. ನಿನ್ನ ಗಂಡ ವಿಶಾಲ್ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದೀನಿ, ತಗೋ. ಗುಡಿಗೆ ಹೋಗಿದ್ರ ಅಣ್ಣ? ಸ್ಟೇಷನ್ ಕಾಂಪೌಂಡ್ನಲ್ಲೇ ವರಸಿದ್ಧಿ ವಿನಾಯಕನ ದೇವಸ್ಥಾನ ಇದೆ. ಹಾಸ್ಪಿಟ್ಲಿಂದ ವಿಶಾಲ್ ಅವರು ಬೇಗ ಡಿಸ್ಚಾರ್ಜ್ ಆಗಬೇಕು ಅಂತ, ನೀನು ಕೂಡ ಈ ಕೇಸಿಂದ ಹೊರಗೆ ಬರಬೇಕು ಅಂತ ಕೇಳ್ಕೊಂಡಿದ್ದೀನಿ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಂಬಿದ್ಮೇಲೆ ನನ್ನನ್ನು ಯಾಕಣ್ಣ ಇಲ್ಲಿ ಕರ್ಕೊಂಡು ಬಂದ್ರಿ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ್ಯಕ್ಷನ್ ತಗೋಬೇಕಮ್ಮ. ಎಲ್ಲರೂ ನಿನ್ನನ್ನು ಸಿಕ್ಕಾಕ್ಸಿ ಆಪಾದನೆನ ನಿನ್ನ ಮೇಲೆ ಹೊರಿಸಿದಾಗ ಆ ನೋವನ್ನು ನೀನು ತಡ್ಕೊಳಕ್ಕಾಗಲ್ಲ ಅನಿಸ್ತು. ಇಲ್ಲ ಕರ್ಕೊಂಡು ಬಂದಮೇಲೆ ಈ ಕೇಸಿನ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಬೋದು ಅನಿಸ್ತು. ಯಜಮಾನ್ರಿಂದ ದೂರ ಆಗಿ ನಾನಿರಕ್ಕಾಗಲ್ಲ ಪೊಲೀಸ್ ಅಣ್ಣ. ಯೋಚನೆ ಮಾಡಬೇಡಮ್ಮ, ಸಮಾಧಾನವಾಗಿರು, ಎಲ್ಲ ಸರಿ ಹೋಗುತ್ತೆ. ಏನು ಮಾಡ್ಬೋದು ಅಂತ ಯೋಚಿಸ್ತೀನಿ. ನಡಿಬಾರ್ದೆಲ್ಲ ನಡೆದು ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಆಪರೇಷನ್ ಬೇರೆ ಆಗಿದೆ ವಿಶಾಲ್. ಡಿಸ್ಚಾರ್ಜ್ ಆಗಿ ಮತ್ತೆ ಮನೆಗೆ ಬರ್ತಿದ್ದೀರಾ ಅಂತ ಪೂಜೆ ಮಾಡಿದ್ದೀನಿ, ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ನೈನಿಯಲ್ಲಿದ್ದಾಳೆ, 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 ನೈನಿಯಲ್ಲಿದ್ದಾಳೆ. ವಿಶ್, ನಿನ್ನ ಕ್ಷೇಮ
ಪ್ರೇಮಕ್ಕೋಸ್ಕರ ಪೂಜೆ ಮಾಡಿ ಪ್ರಸಾದ ತಗೊಂಡ್ ಬಂದಿರೋ ಜಾಸ್ಮಿನ್ನ ಕಣ್ಣೆದುರುಗಡೆ ಇಟ್ಕೊಂಡು ಕಾಣಿಸ್ದೇ ಇರೋ ಆ ಕೆಲಸದೋಳ್ ಬಗ್ಗೆ ವಿಚಾರಿಸ್ತಾ ಇದೆಯಲ್ಲ ನೀನು. ಅತ್ತೆ, ಜಾಸ್ಮಿನ್ ಈ ಮನೆಗೆ ಕಾಲಿಟ್ಟು ಇಷ್ಟು ದಿನ ಆದರೂ ಯಾವತ್ತೂ ಪೂಜೆ ಮಾಡಿರಲಿಲ್ಲ. ನನಗೋಸ್ಕರ ಪ್ರಸಾದ ತಗೊಂಬಂದಿದ್ದೂ ಇಲ್ಲ. ನೈನಿ ಅಂತೂ ಮನೇಲಿ ಪೂಜೆ ಮಾಡಿದ್ರು, ದೇವಸ್ಥಾನದಿಂದ ಬಂದರು ನನ್ನ ಹಣೆ ಕುಂಕುಮ ಇಟ್ಮೇಲೆ ಪ್ರಸಾದ ಕೊಡ್ತಿದ್ಲು. ಇವಳು ನೋಡಿದ್ರೆ ಪ್ರಸಾದನ ಕೈ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಿದ್ದಾಳೆ. ಹೇಗೆ ನಡ್ಕೋಬೇಕು ಅಂತನೋ ಇವಳು ಗೊತ್ತಿಲ್ಲ. ಕುಂಕುಮ ತಗೊಂಡ್ ಬರ್ಲಾ? ನಾನು ಹಚ್ಲ ವಿಶಾಲ್? ಗಾಬರಿಯಲ್ಲಿ ಮಾಡೋದನ್ನ ಪೂಜೆ ಅನ್ನಲ್ಲ, ಪ್ರಶಾಂತವಾಗಿ ಮಾಡಿದ್ರೇನೆ ಪೂಜೆ ಅನ್ನೋದು. ಇದೆಲ್ಲ ನಮ್ದೇ ಇರೋ ವಿಶಾಲ್ ಕೂಡ ತುಂಬಾ ಚೆನ್ನಾಗಿ ಹೇಳ್ದ. ಹೌದು ತಾನೆ? ನೀನ್ ಸುಮ್ಮನಿರೋ. ಈಗಷ್ಟೇ ಹಾಸ್ಪಿಟ್ಲಿಂದ ಬಂದಿದ್ದಾನೆ. ಫ್ರೆಶ್ ಆಗಿ ಏನಾದರೂ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ವಿಶಾಲ್, ನೀನು ಹೋಗಿ ರೆಸ್ಟ್ ತಗೊಳಪ್ಪ. ಬೇಗ ಸ್ನಾನ ಮುಗಿಸ್ಕೊಂಡು ಬನ್ನಿ ವಿಶಾಲ್, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅಯ್ಯೋ, ಪ್ರಸಾದ ಅಕ್ಕ. ಗೊತ್ತು, ಅದಕ್ಕೆ ತಗೊಂಡಿದ್ದು. ಬಾರೆ. ನನ್ನ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ಕೊಟ್ಟಿದ್ದಾರೆ ಪೊಲೀಸ್ ಅಣ್ಣ. ಅದನ್ನು ನೀವು ಕಿತ್ಕೊಂಡ್ರೆ ಹೇಗೆ? ಏನೇ ತಮಾಷೆ ಮಾಡ್ತಿದ್ಯಾ? ಅರೆಸ್ಟ್ ಆಗಿರೋರ್ಗೆ ಪೊಲೀಸರು ಪ್ರಸಾದ ತಂದಿದ್ದಾರೆ ಅಂದ್ರೆ ಇಲ್ಲೇನೋ ಕತೆ ನಡೀತಾ ಇದೆ, ನಮಗ್ ಗೊತ್ತು. ಯಜಮಾನ್ರೆ, ನೀವ್ಯಾಕೆ ಬಂದ್ರಿ? ನೀವ್ಯಾಕೆ ಜೈಲಲ್ಲಿದ್ದೀರಾ? ಹೊರಟೋಗಿ, ಹೊರಟೋಗಿ. ಇಲ್ಲಿರ್ಬೇಡಿ, ಇಲ್ಲಿರ್ಬೇಡಿ. ಇಲ್ಲ. ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸನ ಅವ್ರು ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಕೈ ಜಾರಿ ಬಿದ್ದೋಯ್ತು ಆಂಟಿ. ಇಟ್ಸ್ ಓಕೆ. ಆ ಪ್ರಸಾದನೆಲ್ಲ ತೆಗೆದಾಕಿ ಚೆನ್ನಾಗಿ ಕ್ಲೀನ್ ಮಾಡು ಜಾಸ್ಮಿನ್. ವಾಟ್? ನಾನಾ? ನೋ, ಕೆಳಗೆ ಬಿದ್ದಿರೋದು ನಾನು ಹೇಗೆ ಟಚ್ ಮಾಡ್ತೀನಿ? ಐ ಕಾಂಟ್. ಕೆಲಸದವ್ರನ್ನ ಕರೀರಿ, ಕ್ಲೀನ್ ಮಾಡ್ತಾರೆ. ಐಸಿ, ಕೆಲಸದವಳು ಬಂದು ತೆಗಿಬೇಕಾ? ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಕೆಲಸದವಳು ಅಂದರೆ ನೈನಿ. ಕರೆಕ್ಟ್ ಅಲ್ವಾ? ನಾವೇನೋ ಮಾತಾಡ್ತಾ ಇದ್ರೆ ನೀನೊಂದು ಹೇಳ್ತೀಯಲ್ಲ ವೇಶ್. ನೈನಿ ಬಂದು ಕ್ಲೀನ್ ಮಾಡಿದ್ರೆ ನೋಡಬೇಕು ಅಂತ ನಾನು ಕಾಯ್ತಿದ್ದೀನತ್ತೆ. ಲೆಟ್ ಹರ್ ಕಮ್ ಹಿಯರ್. ವಿಶಾಲ್, ಅವಳೇ ಬಂದು ಕ್ಲೀನ್ ಮಾಡಬೇಕಾ? ಅವಶ್ಯಕತೆ ಇಲ್ಲ. ಕೆಲ್ಸದವರು ತುಂಬಾ ಜನ ಇದ್ದಾರೆ, ಅವರಲ್ಲೇ ಯಾರಾದರೂ ಒಬ್ರು ಮಾಮ್, ಒಂದು ನಿಮಿಷ. ಯಾಕೆ ನೈನಿನೇ ಬರಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಅವಳಾಗಿದ್ರೆ ಕೆಳಗೆ ಬಿದ್ದಿರೋ ಪ್ರಸಾದನ ಕಣ್ಣಿಗೆ ಹೊತ್ಕೊಂಡು ಕ್ಷಮಿಸಿ ಅಂತ ತನಗೆ ಇಷ್ಟವಾಗಿರೋ ದೇವರನ್ನ ಪ್ರಾರ್ಥಿಸ್ಕೊಂಡು ಆಮೇಲೆ ತಿಂತಾಳೆ. ಬೇಕು ಅಂದರೆ
ತಿನ್ನಿಸ್ತಾಳೆ. ಜಾಸ್ಮಿನ್ ಮತ್ತು ನಯನಿ ಮಧ್ಯೆ ಇರೋ ವ್ಯತ್ಯಾಸನ ತುಂಬಾ ಚೆನ್ನಾಗಿ ಹೇಳ್ದೆ ವಿಶಾಲ್. ಯಾರಾದರೂ ಒಬ್ರು ಕ್ಲೀನ್ ಮಾಡ್ತಾರೆ. ನೀನು ಹೋಗು ವಿಶಾಲ್. ವಿಕ್ರಾಂತ್ ಕರ್ಕೊಂಡು ಹೋಗು. ಹಾಂ ಬನ್ನಿ ಬ್ರೋ. ಮದುವೆ ಮಂಟಪದಿಂದ ಹಾಸ್ಪಿಟ್ಲಿಗೆ ಹೋಗಿದೆ. ಮನೆಗೆ ಈಗಲೇ ಬರ್ತಿದ್ದೀನಿ. ಹೇಗೆ ರಿಸೀವ್ ಮಾಡ್ಕೋಬೇಕು ಅನ್ನೋದು ನೈನಿಗಾದರೆ ಚೆನ್ನಾಗಿ ಗೊತ್ತು. ನೀವು ಯಾರೂ ಬಾಯಿ ಬಿಡ್ತಾ ಇಲ್ಲ. ಎಲ್ಲಿದ್ದಾಳವಳು, 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 ಎಲ್ಲಿದ್ದಾಳವಳು? ವಿಶಾಲ್, ಅವಳೇ ಬಂದು ಕೆಳಗ್ ಬಿದ್ದಿರೋ ಪ್ರಸಾದನ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಕಷ್ಟ ಅಲ್ವಾ ಕಂದ? ಈಗ ಲೇಟ್ ಮಾಡ್ದೆ ಹೋಗಿ ಫ್ರೆಶ್ ಅಪ್ ಆಗೋ ಕಂದ, ಪ್ಲೀಸ್. ಮಾಮ್, ನೈನಿ ಈಗ ಬರ್ದೇ ಹೋದ್ರೆ ಈ ಪ್ರಸಾದನ ನಾನೇ ತೆಗೆದು ಪಾತ್ರೆಯಲ್ಲಿ ಹಾಕ್ತೀನಿ. ವಿಶಾಲ್, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಏಯ್ ನಿನ್ನೆ. ಅಯ್ಯೋ ಯಜಮಾನ್ರೆ, ಇಲ್ಲ. ಯಾರೇ ಇದಾರೆ ಇಲ್ಲಿ? ನಾವು 3 ಜನ ತಾನೇ ಇರೋದು. ನಾಟಕ ಆಡ್ತಿದ್ಯಾ? ಇಲ್ಲ. ಅಯ್ಯೋ ಇಲ್ಲ, ಇಲ್ಲ, ಇಲ್ಲ. ಪೊಲೀಸನ, 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 ಪೊಲೀಸನ. ಸರ್, ನಿಮ್ಮನ್ನೇ ಕರಿತೀರ ಸರ್. ಪೊಲೀಸನ, 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 ಪೊಲೀಸನ. ನೈನಿ, ಏನಾಯ್ತು? ಯಜಮಾನ್ರನ್ನ ಬಿಟ್ಬಿಡಿ. ಯಜಮಾನ್ರನ್ನ ಬಿಟ್ಬಿಡಿ ಅಣ್ಣ. ಅವ್ರನ್ನ ಬಿಟ್ಬಿಡಿ. ಅವ್ರನ್ನ ಏನು ಮಾಡಬೇಡಿ. ನೈನಿ, ಅದನ್ನ ನೋಡಿ ನಾನು ಸಹಿಸ್ಕೊಳ್ಳಲ್ಲ, ಸಹಿಸ್ಕೊಳ್ಳಲ್ಲ. ಏನಾಯ್ತು ಎಲ್ರಿಗೂ? ಯಾಕೆಲ್ಲರೂ ಹೊಸದಾಗಿ ಬಿಹೇವ್ ಮಾಡ್ತಿದ್ದೀರಾ? ಏನು ಪ್ರಾಬ್ಲಮ್ ಅತ್ತಿಗೆ? ಪ್ರಾಬ್ಲಮ್ ಏನು ಅಂತ ಹೇಳಿ ವಿಶಾಲ್. ಏನು ಅಂದ್ರೆ ನೀನೇನು ಹೇಳೋ ಅಗತ್ಯ ಇಲ್ಲ. ಅಂದ್ರೆ ನೈನಿನ ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ ಅಂತಾನೂ ಹೇಳ್ಬಾರ್ದಾ? ಆಯ್ತು, ಎಲ್ಲ ಮುಗ್ದೋಯ್ತು. ಏನೋ ಏನು ಹೇಳ್ತಿದ್ದೀರಾ ಅದಕ್ಕೆ? ಅದು ಅವಳು ಹುಚ್ಚಿ ಬಾಯ್ಗೆ ಬಂದಿದ್ದು ಹೇಳ್ತಾ ಇದ್ದಾಳೆ ವಿಶಾಲ್. ಅಯ್ಯೋ ಅತ್ತೆ, ನೀವ್ ಹಾಗಂದ್ರೆ ನಿಜವಾಗ್ಲೂ ನಂಗೆ ಹುಚ್ಚಿಡ್ತಿದೆ ಅಂತ ನನ್ ಗಂಡ ನನ್ನನ್ನು ಬಿಟ್ಬಿಡ್ತಾನೆ ಅತ್ತೆ. ಆದ್ರೆ ವಿಶಾಲ್ ಮಾತ್ರ ತನ್ನ ಹೆಂಡತಿನ ಬಿಟ್ಕೊಡಲ್ಲ. ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, ಅಂಡಮಾನ್ ಜೈಲಲ್ಲಿದ್ರು ಅವ್ನು ಹೋಗಿ ಕರ್ಕೊಂಡ್ ಬರ್ತಾನೆ. ಮೆಂಟಲ್. ವಿಶಾಲ್ ಅವ್ರು ಎಲ್ಲಿದ್ದಾರೆ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತೀನಿ? ಬರ್ತಾರಣ್ಣ. ಈಗಲ್ದೆ ಹೋದ್ರು ಇನ್ ಸ್ವಲ್ಪ ಹೊತ್ತಲ್ಲಿ ಯಜಮಾನ್ರು ಬರ್ತಾರೆ. ನೀವವ್ರನ್ನ ಜೈಲಿಗೆ ಹಾಕ್ತೀರಾ, ನೀವವ್ರನ್ನ ಜೈಲಿಗೆ ಹಾಕ್ತೀರಾ. ಎಂತ ಪರಿಸ್ಥಿತಿಲಾದ್ರೂ ಆ ಕೆಲಸ ಮಾಡಬೇಡಿ ಅಣ್ಣ. ನಿಮ್ ಕೈ ಮುಗಿತೀನಿ, ಅಂತ ಕೆಲಸ ಮಾತ್ರ ಮಾಡಬೇಡಿ. ನೈನಿ, ಯಾಕಮ್ಮ ಹೀಗೆ ಮಾತಾಡ್ತಾ ಇದೆಯಾ? ವಿಶಾಲ್ ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬೇಕು. ಅವರಿಗೆ ವಿಷಯ ಗೊತ್ತಾದ್ಮೇಲೆ ಅವರೇ ಇಲ್ಲಿಗೆ ಬರಬೇಕು. ಅದಿವತ್ತು ನಡೆಯೋ ಕೆಲಸನ. ನೀನು ಏನೇನು ಯೋಚನೆ ಮಾಡಿಕೊಂಡು ಗಾಬರಿ ಆಗಬೇಡ. ಯಜಮಾನ್ರು ಇಲ್ಲಿಗೆ ಬರ್ತಿದ್ದಾರಾ? ನೈನಿ ಪೊಲೀಸ್ ಸ್ಟೇಷನಲ್ಲಿ ಯಾಕಿದ್ದಾಳೆ? ಈಗ ಆ ವಿಷಯ ಎಲ್ಲ ಯಾಕೆ ವೇಶ್? ಅಂದ್ರೆ ಅವಳೇ ಹೋಗಿ ವಿಷ ಹಾಕಿದ್ದು ಅಂತ
ನೀವ್ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವಳನ್ನ ಅರೆಸ್ಟ್ ಮಾಡ್ಸಿರೋ ವಿಷಯನೂ ನಾನು ಹೇಳ್ಬಾರ್ದ ದುರ್ದು ಆಂಟಿ? ಅದಕ್ಕೆ ಅರೆಸ್ಟ್ ಆಗಿದ್ದಾಳ? ಏನ್ ಹೇಳ್ತಿದ್ದೀರಾ? ಹೌದು ವಿಶಾಲ್. ಅಮ್ಮ ನೀನ್ ಸುಮ್ಮನೆ ಇರು ಹಾಸಿನಮ್ಮ. ಸರಿ ಆಯ್ತು ಮಾವ. ಮನೆಗೆ ಇನ್ಸ್ಪೆಕ್ಟರ್ ಬಂದು ನೈನಿನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯನ ನಾನು ಯಾರಿಗೂ ಏನೂ ಹೇಳಲ್ಲ. ನನಗೇನು ಗೊತ್ತಿಲ್ಲ ಅಷ್ಟೇ. ವಿಶಾಲ್, ನಾನು ಹೇಳಿದ ಅಷ್ಟೂ ನಿಜಾನೇ. ಆದ್ರೆ ನೀನೇನು ಕೇಳಿಸ್ಕೊಳ್ಳಿಲ್ಲ, ನಾನೇನು ಹೇಳಲಿಲ್ಲ. ಇದೆಲ್ಲರಿಗೂ ಓಕೆನಾ? ಸೊ ಅವಳನ್ನ ಕರ್ಕೊಂಡು ಹೋಗ್ತಿದ್ರೆ ನೀವೆಲ್ಲರೂ ನೋಡ್ತಾ ನಿಂತಿದ್ರಾ? ಅರೆಸ್ಟ್ ಮಾಡಿಸಿರೋದೇ ಇವರಾದ್ರೆ ಸೈಲೆಂಟ್ ಆಗಿರದೆ ಇನ್ನೇನ್ ಮಾಡ್ತಾರೆ ವಿಶಾಲ್? ಇವರು ಅಂದ್ರೆ ಅಮ್ಮನಾ, ಡ್ಯಾಡಾ, ಅತ್ತೆನಾ, ಜಶ್ವಂತ, ಜಾಸ್ಮಿನ್ನ? ನಿಜ ಹೇಳ್ಬೇಕು ಅಂದ್ರೆ ಮನೆ ಕೆಲಸದವಳು ಸಾವಿತ್ರಿ. ಕರೀರಿ ಮೊದಲು ಅವಳನ್ನ. ಏಯ್ ಬಾಯ್ಲಿ. ಹೇಳಿ ಅಮ್ಮೋರೆ. ನೀನ್ ಹೇಳೆ, ವಿಷ ಹಾಕಿದ ಹೂವನ್ನ ನೈನಿನೇ ಬಂದು ತಗೊಂಡು ಹೋದ್ಲು ಅಂತ ಪೊಲೀಸರಿಗೆ ನೀನ್ ಹೇಳಿದ್ಯೋ ಇಲ್ವೋ? ಹೇಳ್ದೆ ಅಮ್ಮೋರೆ.